ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಫ್ರೆಂಡ್ಸ್, ನಾವು ಬಹಳ ದಿನಗಳ ನಂತರ ನಿಮ್ಮ ಭೇಟಿ ಆಗ್ತಾ ಇದ್ದೇವೆ. ಹಾಗೆ ನಾವಿವತ್ತೊಂದು ಸ್ಪೆಷಲ್ ಆದ ಮಳೆಗಾಲದಲ್ಲಿ ಮಾಡುವಂಥ ಮನೆಯಲ್ಲಿ ಮಾಡುವಂಥ ಒಂದು ತಿಂಡಿಯನ್ನು ನಾವು ಮಾಡಿ ತೋರಿಸ್ತಿದ್ವಿ. ಅದುವೇ ನಿಮಗೆ ಈಗಲೇ ಗೊತ್ತಾಗ್ಬೋದು ನೋಡುವಾಗ, ಪತ್ರೊಡೆ ಎಲೆಯಿಂದ ಮಾಡುವ ಒಂದು ತಿಂಡಿ, ಅಂದರೆ ಕೆಸುವಿನ ಎಲೆಯಿಂದ ತಯಾರಿಸುವಂಥ ತಿಂಡಿ. ಹಾಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಹಾಗೆ ಇಲ್ಲಿ ಒಂದೊಂದಾಗಿ ಹೇಳ್ತೇನೆ. ಇಲ್ಲಿ ನಾವು 2 ಗ್ಲಾಸ್ ಅಷ್ಟು ಆಲ್ರೆಡಿ ನೆನೆ ಹಾಕಿದಂಥ ಅಕ್ಕಿ, ಅಂದರೆ ಬೆಳ್ತಿಗೆ ಅಕ್ಕಿಯನ್ನು ಬಳಸ್ತಾ ಇದ್ದೇವೆ. 4 ರಿಂದ 5 ಗಂಟೆ ತನಕ ನಾವು ಇದನ್ನು ನೆನೆ ಹಾಕಿದ್ದೇವೆ. ಹಾಗೆ ಇಲ್ಲಿ ನಾವು ಒಂದು ಅರ್ಧ ಗಡಿ ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಒಂದು ಈರುಳ್ಳಿ, 5 ಬೆಳ್ಳುಳ್ಳಿ, 1/4 ಚಮಚದಷ್ಟು ಒಳ್ಳೆಮೆಣಸು, ಹಾಗೆ ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಳಿ, ಹಾಗೆ ಇಲ್ಲಿ 6 ಉದ್ದ ಮೆಣಸು, 5 ಗಿಡ್ಡ ಮೆಣಸು, ಹಾಗೆ ಸ್ವಲ್ಪ ಒಂದು ಹಿಡಿಯಷ್ಟು ಚಿಕ್ಕ ಹಿಡಿ ಬೇಸೊಪ್ಪು. ಇದು ಆಲ್ರೆಡಿ ನಾವು ಫ್ರೈ ಮಾಡಿದ್ದೇವೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ, ಹಾಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಅರ್ಧ ಚಮಚದಷ್ಟು, ಹಾಗೆ ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆ 1/4 ಚಮಚದಷ್ಟು ಹೀಂಗಿನ ಪೌಡ್ರ್. ಇದನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇದು ಡ್ರೈ ರೋಸ್ಟ್ ಮಾಡಬೇಕು ನಾವೀಗ. ಇಲ್ಲಿ ನಾವು ಎಣ್ಣೆ ಬಳಸಲಿಲ್ಲ. ಬಹಳ ಗಮ್ಮಾಗ್ತದೆ, ಆ ಹಿಂಗಿದ ಪರಿಮಳ ಇದೆಲ್ಲ ಬಹಳ ಟೇಸ್ಟ್ ಆಗ್ತದೆ. ಹಾಗೆ ನೋಡಿ, ನಾವಿಲ್ಲಿ ಈಗ ಮಸಾಲೆಗೆ ತಯಾರು ಮಾಡುವ. ನಾವಿಲ್ಲಿ 2 ಭಾಗ ಮಾಡ್ತಿದ್ದೇವೆ ಕಡಿಲಿಕ್ಕೆ. ಮೊದಲಿಗೆ ತೆಂಗಿನಕಾಯಿ ಸ್ವಲ್ಪ ಹಾಕಿದೆಲ್ಲ ಮಸಾಲೆಯನ್ನು ಫಸ್ಟ್ ಹಾಕಿ, ಒಂದು ಅರ್ಧ ಭಾಗದಷ್ಟು ಅಕ್ಕಿಯನ್ನು ನಾವು ಸ್ವಲ್ಪ ಫೈನ್ ಪೇಸ್ಟ್ ಕಡಿಬೇಕಂದ್ರೆ ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮ್ ಬೇಕು ನಮಗೆ. ಆದರೆ ಫೈನ್ ಇರಬೇಕು ಗ್ರೈಂಡ್ ಮಾಡುವಾಗ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಮಸಾಲೆ ನಮಗೆ ಬೇರೆ ಬೇರೆ ವಿಧದಲ್ಲಿ ನಮಗೆ ಯೂಸ್ ಮಾಡ್ಬೋದು. ಅಂದರೆ ಉದ್ದಿನಬೇಳೆನೂ ಹಾಕ್ಬೋದು ಇದಕ್ಕೆ. ನಾವಿಲ್ಲಿ ಸಿಂಪಲ್ಲಾಗಿ ನಾವು ಯೂಸ್ ಮಾಡಿದ್ದೇವೆ. ಸ್ವಲ್ಪ ಖಾರ ಮಾಡ್ತಾ ಇದ್ದೇವೆ ನಾವು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇವೆ. ಹಾಗೆ ಫ್ರೆಂಡ್ಸ್, ಇದೆಲ್ಲ ನೋಡಿ, ಇದು ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆ ಈಗ ಈ ಎಲೆ ಸಿಗ್ತದೆ, ಕೆಸುವಿನ ಎಲೆ ಸಿಗ್ತದೆ. ಇದರಲ್ಲಿ ಬೇರೆ ಬೇರೆ ಥರದ ವ್ಯಂಜನವನ್ನು ಮಾಡ್ಬೋದು. ಕೆಸುವಿನ ಎಲೆಯಿಂದ ಈ ಪುಡಿಯನ್ನು ಸಹ ತಯಾರು ಮಾಡ್ತಾರೆ. ಹಾಗೆ ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ, ಆ ತೇಟ್ಲ ಅಂತ ಹೇಳಿ ಗಂಟು ಕಟ್ಟಿ. ಹಾಗೆ ನೋಡಿ, ಅದರ ದಂಟು ಉಪಯೋಗ ಆಗ್ತದೆ. ಚೌತಿ ಅಷ್ಟಮಿ ಇನ್ನು ಮುಂದಕ್ಕೆ ಬರ್ತದಲ್ಲ, ಆಗ ದಂಟಿದು ಪದಾರ್ಥನೂ ಮಾಡ್ತೇವೆ ನಾವು. ನೋಡಿ, ಇದು ಎಲೆ ನೋಡಿ, ಈಗ ಮಸಾಲೆ ಎಲ್ಲ ತಯಾರಾಗಿದೆ. ಇದರ ಹಿಂದೆ ಒಂದು ದಪ್ಪ ದಂಟು ಇರ್ತದೆ, ಅದನ್ನು ಸ್ವಲ್ಪ ಲೈಟಾಗಿ ನಾವು ಚೂರಿಯಲ್ಲಿ ತೆಗೆದ್ರೆ, ಯಾಕೆಂದರೆ ಮಸಾಲೆ ಹಾಕುವಾಗ ನಮಗೆ ಫೋಲ್ಡ್ ಮಾಡುವಾಗ ಈಸಿ ಆಗ್ತದೆ. ಇಲ್ಲದ್ರೆ ಅದು ದಂಟಿಂದಾಗಿ ಅದು ಎಲೆ ಕಟ್ಟಾಗುವ ಚಾನ್ಸಸ್ ಇರ್ತದೆ. ಹಾಗೆ ನೋಡಿ, ತುಂಬ ತಿಕ್ಕಾಗಿ ನಾವು ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಹೇಗೆ ಬೇಕು ನೋಡಿ ಆ ಥರ ಅದನ್ನು ಆ ಪೇಸ್ಟನ್ನು ಹರಡಿಸ್ಬೋದು, ಫುಲ್ಲ ಸ್ಪ್ರೆಡ್ ಮಾಡ್ಬೋದು ಆ ಮಸಾಲೆಯನ್ನು. ನಾವು ಸ್ವಲ್ಪ ದಪ್ಪದಲ್ಲೇ ಹಾಕ್ತಾ ಇದ್ದೇವೆ. ನಾವಿಲ್ಲಿ ಎಲೆಯಲ್ಲಿ 2 ಪತ್ರೊಡೆಯನ್ನು ಮಾಡ್ತಾ ಇದ್ದೇವೆ. ಅದು 4 ಲೇಯರ್ಸ್ ನಾವು ಯೂಸ್ ಮಾಡ್ತಾ ಇದ್ದೇವೆ. ಎಲೆ ಒಂದರ ಮೇಲೆ ಒಂದು ಮಸಾಲೆಯನ್ನೆಲ್ಲ ಹಾಕಿ ಚೆಂದಾಗಿ ನಾವು ಅದನ್ನು 4 ಲೇಯರ್ಸ್ ಮಾಡ್ತಾ ಇದ್ದೇವೆ. ನಿಮಗೆ ಬೇಕಿದ್ರೆ ಒಂದು 2 ಲೇಯರ್ ಅಥವಾ 3 ಲೇಯರಲ್ಲೂ ಮಾಡ್ಬೋದು, ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇದೆಲ್ಲ ನಮಗೆ ಉಂಟಲ್ವಾ, ಈಗಿನ ಕಾಲದ ಮಕ್ಕಳಿಗೆ, ಅಂದರೆ ಈಗಿನ ಜನರೇಷನ್ಗೆ ಇದರ ಬಗ್ಗೆ ನಾವು ತಿಳಿಸಲೇಬೇಕಾಗ್ತದೆ. ಇಂಥದ್ದೆಲ್ಲ ನಾವು ಮೊದಲಿಂದನೂ ಮಾಡುವ ಟ್ರೆಡಿಷನ್, ನಮ್ಮ ತುಳುನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೆಮ್ಮೆಯಿಂದ ನಮ್ಮ ಮಕ್ಕಳಿಗೆ ನಾವು ಇದನ್ನು ಹೇಳಿಕೊಡ್ಬೇಕು, ಅಥವಾ ಅದನ್ನು ತಿನ್ನಲಿಕ್ಕೂ ನಾವು ಕಲಿಸಬೇಕಾಗ್ತದೆ. ಯಾಕಂದರೆ ಈಗಿನ ಮಕ್ಕಳಿಗೆಲ್ಲ ಈ ಪಿಜ್ಜಾ ಬರ್ಗರ್ ತಿಂದು ಅಥವಾ ನಾನ್ ವೆಜ್ಜಲ್ಲೇ ಈ ಶಾರ್ಮಾ ಅದೆಲ್ಲ ಹೇಳ್ತಾರೆ. ಅದು ತಿಂದು ನೋಡ್ತಾ ಇದ್ದೇವೆ ನಾವು ಏನೆಲ್ಲ ಆಗ್ತಾ ಇದೆ. ಸ್ವಲ್ಪ ನಾವು ಹೆಲ್ತ್ ಕಾನ್ಷಿಯಸ್ ಆದರೆ, ಇದು ಅಪರೂಪಕ್ಕೊಮ್ಮೆ ಮಾಡುವಂಥ ವಸ್ತು, ಮನೆಯಲ್ಲಿ ಯಾವಾಗಲೂ ಮಾಡಲ್ಲ. ಈಗ ಇಲ್ಲಿ ಮಂಗಳೂರಲ್ಲೆಲ್ಲ ಏನಾಗಿದೆ ಅಂದರೆ, ಹೋಟ್ಲಲ್ಲಿ ಇಂಥದ್ದು ಪತ್ರೊಡೆ ಅಂತ ಹೇಳುವಂಥದ್ದು ಆಲ್ ಟೈಮ್ ಸೀಸನ್ ಆಗಿದೆ ಈಗ. ಆದರೆ ನಾವು ಆ ಕಾಲಕ್ಕೆ ಒಂದೊಂದು ಆಟಿ ಸೀಸನ್, ಆಷಾಢ ಮಾಸ ಅಂತ ಹೇಳುವ ಆ ಟೈಮಿಗೆ ಇಂಥದ್ದೆಲ್ಲ ಮಾಡಿ ನಾವು ಮನೆಯಲ್ಲೇ ತಿಂದರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇದರಿಂದ ನಮಗೆ ಪತ್ರೊಡೆಯಿಂದ ನಾವು ನಮ್ಮ ತುಳು ಜನಗಳು ನಾವೇನು ಮಾಡಿ ಅಡ್ಡಿ ಅಂತ ತಯಾರು ಮಾಡ್ತೇವೆ, ಅಂದರೆ ಅರೆಪಡ್ಡಿ ಅಂತ ಹೇಳ್ತೇವೆ, ಅದನ್ನು ನಾವು ಮಾಡ್ತೇವೆ. ಇಲ್ಲಿ ನಾವು ಇವತ್ತು ನಿಮಗೆ ಪತ್ರೊಡೆ, ಈ ಪತ್ರೊಡೆಯಿಂದ ಖಾಲಿ ಮಸಾಲೆ ಹೇಗಿದೆ ಬಿಸಿಯಾಗಿ ಹೀಗೇನೂ ತಿನ್ಬೋದು ಸ್ಟೀಮ್ ಆದ ನಂತರ. ಇಲ್ಲದಿದ್ದರೆ ನಮಗೆ ಇದನ್ನು ಈ ಫ್ರೈ ಮಾಡ್ತೇವಲ್ಲ, ಎಣ್ಣೆಯಲ್ಲಿ ಸ್ವಲ್ಪ ಕಾಯಿಸಿ ತಿಂದರೆ ಒಳ್ಳೆ ಕ್ರಿಸ್ಪ್ ಆಗಿರ್ತದೆ, ಇದು ಬಹಳ ಟೇಸ್ಟ್ ಆಗಿರ್ತದೆ. ನೋಡಿ, ಇದನ್ನು ಈ ಥರ ನಾವು 4 ಭಾಗದಿಂದ ಹೀಗೆ ಎಲ್ಲ ಮಸಾಲೆ ತಾಗಿಸಿ ಅದನ್ನು ರೋಲ್ ಮಾಡಬೇಕೀಗ. ಹಾಗೆ ಫ್ರೆಂಡ್ಸ್, ನಮ್ಮ ಈ ಚಾನಲನ್ನು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದಾರಲ್ಲ,
ಒಂದು ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಿಮಗೆ ನಮ್ಮದು ಈ ಮುಂದೆ ಬರುವ ವೀಡಿಯೋಸ್ಗಳ ನೋಟಿಫಿಕೇಷನ್ ಆಟೋಮೆಟಿಕ್ಕಾಗಿ ನಿಮಗೆ ಬರ್ತದೆ. ಹಾಗೆ ನಾವು ಬಹಳ ದಿನಗಳಾಯಿತು ನಾವು ವೀಡಿಯೋಸ್ ಅಪ್ಲೋಡ್ ಮಾಡೋದೆ. ಯಾಕೆಂದರೆ ಸ್ವಲ್ಪ ನಾವು ಕೆಲವು ವೀಡಿಯೋಸ್ ಅಂದರೆ ಮಾಡಲಿಕ್ಕೆ ಹೋಗಲಿಲ್ಲ, ನಾವು ಪರ್ಸ್ನಲ್ ಕೆಲವು ಇಶ್ಯೂಸಿಂದ. ಸೊ ನಾವೀಗ ತುಂಬ ಲೇಟಾಗಿ ನಾವೀಗ ಮಾಡ್ತಾ ಇದ್ದೇವೆ ಪುನಃ. ಹಾಗೆ ಇನ್ನು ಮುಂದೆ ನಮ್ಮದು ಸಾಧಾರಣ ವೀಡಿಯೋಸ್ ಬಂದೇ ಬರ್ತದೆ. ಹಾಗೆ ನೋಡಿ, ಇಲ್ಲಿ ನಾವು ಆಲ್ರೆಡಿ ಮೊದಲೇ ನಾವು ಒಲೆಯಲ್ಲಿ ಅಂದರೆ ಗ್ಯಾಸಲ್ಲಿ ಸ್ಟೀಮ್ಗೆ ನಾವು ತಂದೂರನ್ನು ಇಟ್ಟಿದ್ದೇವೆ. ಅಂದರೆ ಇಡ್ಲಿ ಮಾಡೋ ಪಾತ್ರೆ ಇದೆಲ್ಲ ತಂದೂರು ಅಂತ ಹೇಳ್ತೇವೆ ಪಾತ್ರೆ, ಅದನ್ನು ನಾವು ಇಟ್ಟಿದ್ದೇವೆ. ಇದು ಖಾಲಿ ಆವಿಯಲ್ಲೇ ಬೇಯಿಸುವಂಥದ್ದು. ಅಂದರೆ ನಾವು ಪಾತ್ರೆ ಅಡಿಯಲ್ಲಿ ನೀರಿಟ್ಟು ಮೇಲೆ ಒಂದು ಪ್ಲೇಟ್ ಇಟ್ಟು ಇದರಲ್ಲೇ ಬೇಯಿಸುವಂಥದ್ದು, ಆವಿಯಲ್ಲೇ ಇದು ಬೇಯುವಂಥದ್ದು. ನಾವು ಬಹಳ ಒಂದು ಮೊದಲಿನ ಒಂದು ಕಾಲದಲ್ಲಿ ನೋಡಿ ಜನಗಳು ಯಾವ ರೀತಿ ಮಾಡ್ತಿದ್ರು ಅಂದರೆ ಅದನ್ನು ನೋಡಿ ನಮ್ಮ ಅಮ್ಮನವರೆಲ್ಲ ಅದನ್ನೇ ಮುಂದುವರಿಸಿ ಬಂದಿದ್ದಾರೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಗೆ ಮಾಡೋದಂತ ತೋರಿಸಿದರೆ ಬಹಳ ಒಂದು ಒಳ್ಳೆಯದೇ ಸಂಪ್ರದಾಯ ಆಗ್ತದೆ ಫ್ರೆಂಡ್ಸ್. ಯಾಕೆಂದರೆ ನಾವು ನಮ್ಮ ಮನೆಯದೇ ಹೇಳೋದು, ನಮ್ಮ ಮಕ್ಕಳಿಗೂ ಕೆಲವುದು ವಿಷಯ ಗೊತ್ತಿರೋದಿಲ್ಲ ಅಥವಾ ಡೋಂಟ್ ಕೇರ್ ಮಾಡ್ತಾರೆ. ನಾವು ಇದನ್ನೆಲ್ಲ ಕಲಿಸಿಕೊಟ್ರೇ ಅವರಿಗೆ ಅದು ಗೊತ್ತಾಗ್ತದೆ ಏನೆಲ್ಲ ಇದೆ ಮೊದಲಿಂದನೇ ಬಂದಂಥದ್ದು. ಈಗ ಎಲ್ಲ ಕಡೆ ಸಂಘ ಸಂಸ್ಥೆಗಳಲ್ಲಿ ಆಟಿದ ಒಂದು ದಿನ ಎಲ್ಲರ ಮನೆಯಿಂದ ಒಂದೊಂದು ಖಾದ್ಯ ಮಾಡಿ ತೋರಿಸ್ತಾ ಇದ್ದ ಕಾರಣ ಸ್ವಲ್ಪ ಅದು ಉಳಿದಿದೆ ಜನಗಳಿಗೆ. ನೋಡಿ ನಮ್ಮದು ಈಗ ಪತ್ರೊಡೆ ಎಲ್ಲ ತಯಾರಾಗಿದೆ ಫ್ರೆಂಡ್ಸ್. ನೋಡಿ ಈ ಥರ ಕಟ್ ಮಾಡುವಾಗ ಬಹಳ ಚಂದದ ಲೇಯರ್ಸ್ ಥರ ಬರ್ತದೆ ನೋಡಿ, ಅದು ಈ ಥರ ನೋಡಿ ಸೂಪರ್ಬಾಗಿ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇವತ್ತಿದಿಲ್ಲ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಕೊಟ್ಟು ನಮಗೆ ಸಪೋರ್ಟ್ ಕೊಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಾಗಿದೆ ಅಂತ ಇದು ಪತ್ರೊಡೆ ಅನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.